ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮಕ್ಕೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ. ಆತ್ಮೀಯರೇ, KPSC ಬಗ್ಗೆ ಎಷ್ಟು ಮಾತಾಡಿದರೂ ಕಡಿಮೆ. ಹೌದು, KPSC ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರೆ UPSC ಹಂಗೆ ಇವತ್ತು ಈ ಮಾತುಗಳು ಮಾತಾಡುವಂಥ ಅವಶ್ಯಕತೆಯೂ ಬರ್ತಾ ಇರಲಿಲ್ಲ. ಆದರೆ ಇವತ್ತು ಈ KPSC ಸಲುವಾಗಿ ಎಷ್ಟು ಜನ ನೊಂದು ಹೋಗಿದ್ದಾರಪ್ಪ ಅಂತಂದರೆ ಅದಕ್ಕೆ ಲೆಕ್ಕಿಲ್ಲದಷ್ಟು. ಇಲ್ಲಿ ಅಕ್ರಮಗಳು ಒಂದು ಎರಡು ಎಷ್ಟದ್ದು ಲೆಕ್ಕ ಮಾಡಲಿಕ್ಕೆ ಸಾಧ್ಯ. ಆದರೂ ಇವತ್ತು ಏನಪ್ಪ ಅಂತಂದ್ರೆ ವಿಶೇಷವಾಗಿ ಈ KPSC ಬದಲಾಗ್ತದನ, ಸುಧಾರಣೆ ಆಗ್ತದನ, ಈ ಸರ್ಕಾರ ಮಾಡ್ತದನ ಅನ್ನುವಂಥದ್ದು ಒಂದು ಪ್ರಶ್ನೆಗಳು. ಅದಕ್ಕಾಗಿ ಬದಲಾವಣೆ ಮಾಡಿದ್ರೆ ಹೋರಾಟ ಮತ್ತೊಂದು ಸಜ್ಜಾಗಲಿಕ್ಕತ್ತದ. ಅದರಲ್ಲೂ ಮುಖ್ಯವಾಗಿ ಮೊನ್ನೆ ನಡೆದಂಥ ಧಾರವಾಡದಲ್ಲಿ ದೊಡ್ಡ ಪ್ರಮಾಣದಲ್ಲೇ ಒಂದು ಹೋರಾಟವೂ ಆಯಿತು. ವಿಶೇಷವಾಗಿ ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿ ಸಂಘಟನೆಯಿಂದ ಅಕ್ಸಾದಿಂದ ಹೋರಾಟ ಆಗಿದ್ದು ನಿಮಗೂ ಗೊತ್ತಿದೆ. ಅದು ಒಂದು ಹಂತದವರೆಗೆ ಯಶಸ್ವಿನೂ ಆಯಿತು. ಹೌದಪ್ಪ, ಕೊನೆಗೂ ಒಂದಿಷ್ಟೇನೋ ಕರೆದ್ರು 56,000 ಜನರು ತುಂಬಿಕೊಳ್ತೀವಿ ಮತ್ತು ತುಂಬಿಕೊಳ್ತೀವಿ ಅನ್ನುವಂಥ ಭರವಸೆಯನ್ನು ರಾಜ್ಯ ಸರ್ಕಾರ ಕೊಟ್ಟಿತ್ತು, ಅಡ್ಡಿಲ್ಲ. ಆದರೆ ಈಗ ಬೇಕಾಗಿದ್ದೇನಪ್ಪ ಅಂದ್ರೆ ಮುಖ್ಯವಾಗಿ ಆಗಬೇಕಾಗಿದ್ದು KPSC ಅದು ಸುಧಾರಣೆ ಆಗಬೇಕಾದಂಥದ್ದು. ಅದು ಆಗ್ತದನ ಅಂತ. ಯಾಕೆ ನಿರಾಶೆ ಆಗಿದ ಜನರಲ್ಲಿಲ್ಲ. ಹೋರಾಟ, ಪ್ರತಿಯೊಂದಕ್ಕೂ ಹೋರಾಟ 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 ಎಷ್ಟು ಹೋರಾಟ ಮಾಡೋದು ಇದನ್ನು ಅನ್ನುವಂಥದ್ದು. ಯಾಕಂದ್ರೆ ಉದ್ಯೋಗ ಎಲ್ಲರಿಗೂ ಬೇಕಲ್ರಿ ಬದುಕಿಗೆ. ಆ ಬದುಕಿಗೆ ಉದ್ಯೋಗ ಇವೆಲ್ಲ ಇವತ್ತಿನ ನೋಡಿದಾಗ ಸಿಗ್ತದನ ಅನ್ನುವಂಥ ಒಂದು ಮತ್ತೊಂದು ದೊಡ್ಡ